ನಮಸ್ಕಾರ ಬೆಂಗಳೂರು, ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈಗ ಸಮಯ ಬಂದು 4 ಯೂಶಲಿ ಈಗ 4:44 ಅಂದರೆ ಬೆಳಗ್ಗೆ ಎದ್ದು ಪ್ರೇಯರ್ ಎಲ್ಲ ಮಾಡೋಷ್ಟಕ್ಕೆ ಸಮಯ ಆಗೋಗುತ್ತೆ. ದಿಸ್ ಇಸ್ ಮೈ ರೆಗ್ಯುಲರ್ ವೇಕಪ್ ಟೈಮ್. ಹೇಳಬೇಕಂದ್ರೆ ಈಗ ಬ್ರಷ್ ಮಾಡಿಕೊಂಡು ಆಮೇಲೆ ವಸಲ್ಸ್ ಇರುತ್ತೆ, ವಸಲ್ಸನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಬ್ರಷಿಂಗ್ ಕೂಡ ಆಯಿತು, ಫೇಸ್ ವಾಶು ಆಯಿತು. ಇದು ಆದಮೇಲೆ ಜೀರಿಗೆ ನೀರ್ಕೊಂಡು ಫ್ರೆಶ್ ಅಪ್ ಆಗೋದು. ಈಗ ಟೈಮ್ ಎಷ್ಟಂದರೆ 4:46 ವ್ಯೂ ತೋರಿಸ್ಬಿಡ್ತೀನಿ ಹೊರಗಡೆ ಹೇಗಿದೆ. ಈಗ ಮಾರ್ನಿಂಗ್ ವ್ಯೂ ತೋರಿಸ್ಬಿಡ್ತೇನೆ. ಫುಲ್ ಸೈಲೆಂಟ್ ಆಗಿದೆ. ಇಲ್ಲಿ ಹೊರಗಡೆ ಮಲ್ಕೊಳ್ಳೋದಲ್ಲಿ ಸೋಫಾ ಮೇಲೆ ಇಲ್ಲಾಂದರೆ ಫ್ಲೋರ್ ಮೇಲೆ. ಗೇಟ್ ಯಾವಾಗ ಲಾಕ್ ಇರುತ್ತೆ, ಸಪ್ರೇಟ್ ಗೇಟ್ ಲಾಕು. ಇದಾದಮೇಲೆ ಜೀರಿಗೆ ನೀರನ್ನ ಸ್ವಲ್ಪ ಬಿಸಿ ಮಾಡಿ ಉಗುರು ಬೆಚ್ಚಗಾಗೋಷ್ಟು ಬಿಸಿ ಮಾಡಿ ಕುಡಿಬೇಕು. ಜೀರಿಗೆ ನೀರು ಕುಡಿಯೋಕ್ಕಿಂತ ಮುಂಚೆ ಘೀ ಯಾವುದಂದರೆ ಬಫೆಲೋ ಕರೆಕ್ಟಾಗಿ 1 ಸ್ಪೂನ್. ಓಕೆ, ಸೊ ಈ ಒಂದು ಘೀನ ಡೈರೆಕ್ಟ್ ಹಾಗೆ ತಗೊಂಡು ಇಮಿಡಿಯೇಟಾಗಿ ಜೀರಿಗೆ ವಾಟರ್ ಕುಡಿಯೋದು. ಅರ್ಧ ಲೀಟ್ರು. All are having shiny skin. Shiny skin ಯಾರಿಗಲ್ಲದೆ they are very healthy skin they have ಅಂತ. ಇಲ್ಲಿ ಟೆರೆಸ್ ಮೇಲೆ ವಾಕಿಂಗ್ ಮಾಡೋದು. ಇಲ್ಲಿ ಟೆರೆಸ್ ಮೇಲೆ ವಾಕಿಂಗ್ ಮಾಡಿಸ್ತೇನೆ. ಸೊ ಬೆಳಕಾಗ್ತಾ ಇದೆ ಸ್ವಲ್ಪ ಸೊ 100 ಟೈಮ್ಸ್ ವಾಕಿಂಗ್ ಮುಗಿಸಿ ದೆನ್ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ ಅದಾದಮೇಲೆ ಸ್ವಲ್ಪ ಯೋಗ. ಇನ್ನೊಂದು ಹೇಳಬೇಕಂದ್ರೆ ನಂದು ಮಾರ್ನಿಂಗ್ ಶಿಫ್ಟಲ್ಲಿ ಮಾರ್ನಿಂಗ್ 6 to 2 o'clockವರೆಗೂ ಡ್ಯೂಟಿ ಇರುತ್ತೆ. ಸೊ ಬಿಫೋರ್ 6 ಐ ಹ್ಯಾವ್ ಟು ರೀಚ್ ಮೈ ಹಾಸ್ಪಿಟಲ್. ಹಾಗಾಗಿ ಓಕೆ, ವಾಕಿಂಗ್ ಮುಗಿಸಾಯಿತು. ಈಗ ಸ್ನಾನಕ್ಕೆ ಹೊರಡೋದು. ಫ್ರೆಶ್ ಅಪ್ ಕೂಡ ಆಗಿ ಆಯಿತು. ಈಗ ಪ್ರೇಯರ್ ಮಾಡಿ ದೇವರಿಗೆ ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡಿ. ಯಾರೋ ಕೇಳಿದರು ನಮ್ಮ ಮನೆಗೆ ಬಂದಾಗ, ನನ್ನ ಫ್ರೆಂಡು ಹೀಗೇನೆ, ನೀನು ಬುದ್ಧನೆಲ್ಲ ಇಟ್ಬಿಡಿದೀಯ ಅಂತ ಕೇಳಿದರು. ಆವಾಗ ನಾನು ಏನು ಹೇಳ್ತೆ ಅಂದರೆ, ಬುದ್ಧ ದೇವರಲ್ಲ, ಅದೊಂದು ಪ್ರಕೃತಿ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಬುದ್ಧ ಆ ಪ್ರಕೃತಿನೇ ಕಣ್ರಿ. ತುಂಬ ಜನ ಹೇಳ್ತಾರೆ ದೇವರು ಅಂತ. ನೋ, ಬುದ್ಧ ಪ್ರಕೃತಿಯಿಂದಲೇ ಶಾಂತಿ, ಸಮಾಧಾನ, ಸಂತೋಷ ಎಲ್ಲ. ರೆಡಿಯಾಗಿ ಆಯಿತು. ಈಗ ಯೂನಿಫಾರ್ಮ್ ಕ್ಯಾರಿ ಮಾಡಿಕೊಂಡು ಟೈಮ್ ಆಯಿತು. ಆ್ಯಕ್ಚುಲಿ 6 o'clock ಇರಬೇಕು. ಬಟ್ ಒಬ್ಬರೇ ವೀಡಿಯೋ ಮಾಡಿಕೊಂಡು ಮಾಡೋದು ಎಷ್ಟು ಕಷ್ಟ. ಹಾಗಾಗಿ ಸೊ ಹೊರಡೋದಿಲ್ಲ, ಮೆಟ್ಟತ್ತಿ ಇಳಿದ್ರೇ ಸಾಕು. ಹಾಸ್ಪಿಟಲ್ ಕೂಡ ರೀಚ್ ಆಗಿದೆ ಆಯಿತು. ಇನ್ನು ಏನಿದ್ರು ನಿಮಗೆ ನಾನು ಸಂಜೆ ಸಿಗ್ತೇನೆ. ಫೈನಲಿ ಐ ಫಿನಿಶ್ಡ್ ಮೈ ಡೈಲಿ ರೂಟೀನ್ of evening time. Now 7:10 now.
Before that, I ordered from Amazon this is a beautiful saree. Okay, so I just wear and show how it will. So this is the one. ಸೊ ನನ್ನ ಈ ಒಂದು ಡೈಲಿ ರೂಢಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡ್ತೀನಿ. ಶೇರ್ ಮಾಡೋದ್ರಿಂದ ಇಷ್ಟ ಆಯಿತು. ನಿಮಗೆ ಏನಾದರೂ ನಾನು ಏನು ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ ಖಂಡಿತ ಪ್ಲೀಸ್ ನನಗೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಡೈರೆಕ್ಟಾಗಿ ನೀವು ಮೆನ್ಷನ್ ಮಾಡ್ಬೋದು ಏನಾರ ಚೇಂಜಸ್ ಮಾಡ್ಕೊಳ್ಬೇಕಂತ. ಪ್ಲೀಸ್ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಯೋರ್ ಗೈಸ್ ಸೇಸ್. ಐ ಹೋಪ್ ಯು ಆಲ್ ಎಂಜಾಯ್ ದ ವಿಡಿಯೋ. ಓಕೆ, ಟೇಕ್ ಕೇರ್, bye everyone. So before that, I'll show my bed timing at what am I going to sleep. So this is the timing. I mean 7:45. So 7:45. So this is the time. ಇದು ಬಂದು ನನ್ನ ಬೆಡ್ ಟೈಮ್ ಆಗಿರೋದ್ರಿಂದ ಹಾಗೆ ನಾನು ಈ ಒಂದು ಟೈಮ್ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಸಾಧ್ಯ. ಅದರ್ವೈಸ್ ಐ ಕಾಂಟ್. ಸೊ ಬಿಕಾಸ್ ನಾನು ಸುಮ್ಮನೆ ಟೆಕ್ಸ್ಟ್ ಮಾಡಿಕೊಂಡು ವಾಟ್ಸಪ್ ಮೆಸೇಜ್ ಮಾಡಿಕೊಂಡು ಬೇರೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ನನ್ನ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಅಲ್ಲಿ ನೆವರ್ ಗಿವ್ ಅ ಚಾನ್ಸ್. ಆನ್ ಟೈಮ್ ಮಲ್ಕೊಡೋದು, ಆನ್ ಟೈಮ್ ಎದ್ದೇಳೋದು, ಆನ್ ಟೈಮ್ ಊಟ ಎಲ್ಲ. ನಮ್ಮ ಲೈಫ್ ಯಾವುದಾಗಲಿ ಡಿಸಿಪ್ಲಿನ್ ಆಗಿದ್ದರೆ ಮಾತ್ರ ವಾಟ್ ಎವರ್ ಏನೇ ಆಗಲಿ ನಾವು ಅಚೀವ್ ಮಾಡೋದಾಗಿರ್ಬೋದು, ನಮ್ಮ ಒಂದು ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ಳೋದಾಗಿರ್ಬೋದು. ಇಟ್ಸ್ ಅ ಪರ್ಫೆಕ್ಟ್ಲಿ ದಟ್ ಇಸ್ ದ ಟೈಮ್ when we are in the perfect lifestyle ಇರುತ್ತಲ್ಲ ಆವಾಗ ಮಾತ್ರನೇ ಸಾಧ್ಯ. And by the way, I hope you all enjoy the video. If anything changes, please let me know. Definitely I will go to change my this thing, whatever your guys says. ಅದು ನನ್ನ ಒಂದು ಡೈಲಿ ರೂಢಿನೇ. ಏನಾದ್ರು ಚೇಂಜಸ್ ಮಾಡ್ಕೋಬೇಕ್ರಿ ಪ್ಲೀಸ್ ದಯವಿಟ್ಟು ಇನ್ಫಾರ್ಮ್ ಮಾಡಿ. ಖಂಡಿತ ನಾನು ಅದಕ್ಕೆ ಒಬ್ಬೇ ಆಗಿ ನೀವು ಏನೇ ಹೇಳಿದ್ರು ಅದನ್ನ ನಾನು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತೀನಿ. ಸೊ ಹಾಗಿದ್ರೆ ಎಲ್ರಿಗೂ ಟೇಕ್ ಕೇರ್, bye everyone. God bless you all.